ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ ಎಲೆಕ್ಟ್ರಿಕಲ್ ಟ್ರಾನ್ಸ್ಫರ್ ಮಾಡ್ಕೋಬೇಕು, ನಿಮ್ಮ ಎಲೆಕ್ಟ್ರಿಕಲ್ ಮೀಟ್ರ್ ಬೋರ್ಡ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅಥವಾ ನೇಮ್ ಚೇಂಜು, ಅಡ್ರೆಸ್ ಚೇಂಜ್ ಏನಾದ್ರು ಅಪ್ಡೇಟ್ ಮಾಡ್ಕೋಬೇಕು, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ ನಾನು ಫುಲ್ ಎಕ್ಸ್ಪ್ಲನೇಷನ್ ಅಥವಾ ಫುಲ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಅದನ್ನು ಕೂಡ ನೋಡ್ಬೋದು. ಇದರಲ್ಲಿ ನಾನು ಜಸ್ಟ್ ಹೈಲೈಟ್ ಥರ, ಟ್ರೈಲರ್ ಥರ ಇನ್ಫಾರ್ಮೇಷನ್ ಕೊಡ್ತೀನಿ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ನೀವು ಫಸ್ಟ್ ಏನೇ ಮಾಡಬೇಕು ಅಂದರೆ ವೀಕ್ಷಕರೇ, ಸೇಲ್ ಡೀಡ್ ಆಗಲಿ, ಖಾತಾ ಆಗಲಿ, ಪ್ರಾಪರ್ಟಿ ಇದಾಗಲಿ, ರಿಜಿಸ್ಟ್ರೇಷನ್ ಆಗಲಿ, ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿರೋದಾಗಲಿ, ಪಾನ್ ಕಾರ್ಡು ಮತ್ತು ಅಡ್ರೆಸ್ ಪ್ರೂಫ್, ID ಪ್ರೂಫನ್ನು ಇಟ್ಕೊಂಡಿರೋ ವೀಕ್ಷಕರೇ. ಅದಾದಮೇಲೆ ನಿಮಗೆ ಖರ್ಚಾಗಬೇಕಾಗಿರೋದು ಮೇಯ್ನ್ಲಿ ವೀಕ್ಷಕರೇ, ನೀವು ಮೇಯ್ನ್ ಅಪ್ಲಿಕೇಶನ್ ಫಾರ್ಮು ಅಥವಾ ಏನೇ ಫಾರ್ಮ್ನ ನೀವು ತಗೋಬೇಕು ಅಂದ್ರೂ, ಲೆಟ್ಸ್ ಇಲ್ಲಿ ನೋಡಿ, ನೀವು ಇದು ಅಪ್ಲಿಕೇಶನ್ ಫಾರ್ಮು, ಇದು ನಿಮಗೆ NOC, ಇವೆರಡು ಫಾರ್ಮು ನೀವು ಕಲೆಕ್ಟ್ ಮಾಡ್ಕೋಬೇಕು. ಅವರೇ ಏಜೆಂಟ್ ಥ್ರೂ ಹೋಗ್ತೀನಿ ಅಂದರೆ ಏಜೆಂಟ್ ಥ್ರೂ ಹೋಗಿ ಇವೆರಡು ಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿದೆ ಅಪ್ಲಿಕೇಶನ್ ಫಿಲ್ ಮಾಡೋದು, ತುಂಬಾ ಸಿಂಪಲ್, ಏನಾಗಿಲ್ಲ. ಇದೂ ಅಷ್ಟೇ ಕೂಡ, NOCನೂ ಅಷ್ಟೇ ಕೂಡ, ನೋ ಅಬ್ಜೆಕ್ಷನ್ ಲೆಟರ್ ನೀವು ಬಿಲ್ಡರ್ ಹತ್ರ ಅಥವಾ ಯಾವುದೇ ಇದರ ಹತ್ರ ಹೋದ್ರೂ ಅವರು ಬಿಲ್ಡರ್ ಹತ್ರನೂ ಕೊಡ್ತಾರೆ. ಇಲ್ಲ ಅಂದರೆ ನಿಮಗೆ ನೀವೇ ಬೆಸ್ಕಾಮ್ ಏಜೆಂಟು ಅಥವಾ ಬೆಸ್ಕಾಮ್ ಆಫೀಸಿಗೆ ಹೋದರೆ ನೀವು ಇದು ಫಾರ್ಮ್ 13 ಥರ ಇದನ್ನು ಕೊಡ್ತಾರೆ. ಇದನ್ನು ಜಸ್ಟ್ ನೀವು ಅಡ್ರೆಸ್ಸು ಮತ್ತು ಬಿಲ್ಡರ್ ನೇಮು ಹಾಕ್ಬಿಟ್ಟು ಬಿಲ್ಡರ್ ಸಿಗ್ನೇಚರ್ ಹಾಕ್ಸ್ಕೊಡಿ. ನೋಡಿ, ನಾವು ಹಾಕ್ಸಿದ್ದೀವಿ. ಬಿಲ್ಡರ್ ಸಿಗ್ನೇಚರ್ ಹಾಕ್ಸ್ಕೊಂಡು ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು ವೀಕ್ಷಕರೇ. ಒನ್ಸ್ ನೀವು ಸಬ್ಮಿಟ್ ಮಾಡಿದ ಮೇಲೆ ಸಬ್ ಡಿವಿಷನ್ ಆಫೀಸ್, ಎಲೆಕ್ಟ್ರಿಕಲ್ ಆಫೀಸಲ್ಲಿ, ಅಲ್ಲಿ ನಿಮಗೆ ತುಂಬ ಡಾಕ್ಯುಮೆಂಟ್ ಅಂದರೆ ನೋಟ್ರಿ ಎಲ್ಲ ಮಾಡಿಸ್ಬೇಕಾಗುತ್ತೆ. ಅಲ್ಲಿ ನಿಮಗೆ ಈ ಸ್ಟ್ಯಾಂಪು, ನೋಟ್ರಿ ಅವಕ್ಕೆಲ್ಲ 200 ರೂಪೀಸು, 500 ರೂಪೀಸು ಆ ಥರ ಖರ್ಚಿರುತ್ತೆ. ಪ್ಲಸ್ ನೀವೇ ಮಾಡಿಸೋದ್ರೊಳಗೆ 1000 ರೂಪೀಸ್ ಒಳಗಡೆ ನೀವು ಓಡಾಡಿಕೊಂಡು ಮಾಡಿಸ್ಬೋದು ವೀಕ್ಷಕರೇ. ಅದೊಂದು ಟೈಮ್ ತೊಗೊಳುತ್ತೆ. ಇದು ಏಜೆಂಟ್ ಮುಖಾಂತರ ಹೋದರೆ 2 to 2.5K ಅಲ್ಲಿ ನೀವು ಏಜೆಂಟ್ ಮುಖಾಂತರನೂ ಎಲ್ಲ ನಿಮ್ಮ ಎಲೆಕ್ಟ್ರಿಕಲ್ ಟ್ರಾನ್ಸ್ಫರ್ ಕೂಡ ಮಾಡಿಸ್ಬೋದು ವೀಕ್ಷಕರೇ. ಅದು ಎಲ್ಲ ಡಾಕ್ಯುಮೆಂಟ್ಸು ಅವರೇ, ನೀವು ಕೊಟ್ಟರೆ ಎಲ್ಲ ಅವರೇ ಪ್ರಿಪೇರ್ ಮಾಡಿಕೊಂಡು ಫೈಲ್ ಪ್ರಿಪೇರ್ ಮಾಡಿ ನಿಮ್ಮ ಹತ್ರ ಬಂದ್ಬಿಟ್ಟು ಸಿಗ್ನೇಚರ್ ಜಸ್ಟ್ ಅವೆಲ್ಲ ಫಿಲ್ ಅವರೇ ಮಾಡ್ತಾರೆ. ಅದೊಂದು ಅಡ್ವಾಂಟೇಜು. ಬಟ್ ಮನಿ ಜಾಸ್ತಿ ಹೋಗುತ್ತೆ, 1,500 ರೂಪೀಸ್, 2,000 ರೂಪೀಸ್ ಜಾಸ್ತಿ ಕೊಡಬೇಕಾಗುತ್ತೆ. ಅದು ನೋಡ್ಕೊಳ್ಳಿ. ನೀವು ಕೊಡೋಕ್ಕಾಗಲಿಲ್ಲ ಅಂದರೆ ಬೆಸ್ಟ್ ಆಪ್ಷನ್ ಸಬ್ ಡಿವಿಷನ್ ಹೋಗಿ ನೀವೇ ಸಬ್ಮಿಟ್ ಮಾಡೋದು. ಆನ್ಲೈನಲ್ಲಿ ಎಲ್ಲ ಫಾರ್ಮ್ಗಳು, ಆನ್ಲೈನಲ್ಲಿ ಬೆಸ್ಕಾಮ್ ವೆಬ್ಸೈಟಲ್ಲಿ ಕೂಡ ಎಲ್ಲ ಫಾರ್ಮ್ಗಳು ಸಿಗ್ತವೆ. ಹಾಗಾಗಿ ನೀವು ಏನೇ ಮಾಡಬೇಕು ಅಂತಿದ್ರು NOC ಮತ್ತು ಅಪ್ಲಿಕೇಶನ್ ಫಾರ್ಮು ಫಸ್ಟ್ ತೊಗೊಳ್ಳಿ. ಅದಾದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ, ಎಲ್ಲ ಡಾಕ್ಯುಮೆಂಟ್ನ ಲಿಸ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಡಾಕ್ಯುಮೆಂಟ್ ಎಲ್ಲ ಲಿಸ್ಟ್ ಆದಮೇಲೆ ಮತ್ತೆ ಸಬ್ ಡಿವಿಷನ್ ಆಫೀಸಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡ್ಬೋದು. ಆಫ್ಲೈನು, ಆನ್ಲೈನ್ ಕೂಡ ಅಪ್ರೋಚ್ ಇದೆ ಅಂತ ನಾನು ಆನ್ಲೈನ್ ಕೂಡ ನೋಡ್ತೀನಿ. ಬಟ್ ಆನ್ಲೈನ್ ಅಪ್ರೋಚ್ ಇದ್ರೂ ನೀವು ನೋಟ್ರಿ ಎಲ್ಲ ಮಾಡಿಸ್ಬೇಕು. ಆ ನೋಟ್ರಿ ಮಾಡ್ಸೋಕ್ಕೆಲ್ಲ ಅಲ್ಲೇ ಆಫೀಸ್ ಹತ್ರ ಹೋಗಿ, ನೋಟ್ರಿ ಆಫೀಸಿಗೆ ಹೋಗಿ ಬಾಂಡು, ಈ ಸ್ಟಾಂಪ್ ಎಲ್ಲ ಮಾಡಿಸ್ಕೊಂಡು ತಗೊಬರ್ಬೇಕು. ಅದೆಲ್ಲ ನೀವೇ ಹೋಗಿ ಮಾಡ್ಸೋಕ್ಕೆ ಎಲ್ಲ ತಕ್ಕೂ ದುಡ್ಡು ಕೊಡಬೇಕು. ನೋಡ್ಕೊಳ್ಳಿ, ನಿಮಗೆ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಆಗ ಹೋಗಿ ಮಾಡಿಸ್ಕೊಳ್ಳಿ ವೀಕ್ಷಕರೇ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.